ನೀವು ನೈವೇದ್ಯವನ್ನು ಅರ್ಪಿಸಿದಾಗ ಕೃಷ್ಣನೇ ವಿಗ್ರಹದ ಮೂಲಕ ಬಂದು ಊಟ ಮಾಡಿದ್ರೆ ಹೇಗಿರುತ್ತೆ? ಇವತ್ತಿನ ಜಗನ್ನಾಥನ ಅಥವಾ ಕೃಷ್ಣನ ಕತೆ ಬಂದು ತುಂಬಾ ವಿಶೇಷ. ನಾನು ನಿಮಗೆ ಜಗನ್ನಾಥನ ವಿಡಿಯೋ ಪಾರ್ಟ್ 2 ನಲ್ಲಿ ಹೇಳಿದ್ದೆ, ಯಾವಾಗ ಜಗನ್ನಾಥ 15 ದಿವಸ ದರ್ಶನವನ್ನ ಕೊಡೋದಿಲ್ಲ ಅಂದ್ರೆ ಅನವಸರ ಅಥವಾ ಅನಾಸರ ಪೀರಿಯಡ್ ನಲ್ಲಿ ಎಲ್ಲಾ ಭಕ್ತರು ಕೂಡ ಜಗನ್ನಾಥನ ಇನ್ನೊಂದು ಸ್ವರೂಪವಾದ ಅಲಾರನಾಥ ದೇವಾಲಯಕ್ಕೆ ಹೋಗ್ತಾರೆ ಅಂತ. ಇವತ್ತು ಅಲಾರನಾಥ ಮಾಡಿದ ಒಂದು ವಿಶೇಷ ಲೀಲೆನ ತಿಳ್ಕೊಂಡು ಬನ್ನಿ. ಜೈ ಜಗನ್ನಾಥ. ಅಲಾರನಾಥನ ಮಂದಿರ ಬಂದು ಜಗನ್ನಾಥಪುರಿಯಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಈ ಮಂದಿರ ಇರೋ ಸ್ಥಳದ ಹೆಸರು ಬಂದು ಬ್ರಹ್ಮಗಿರಿ ಅಂತ. ಬ್ರಹ್ಮದೇವ ಸತ್ಯಯುಗದಲ್ಲಿ ನಾರಾಯಣನ ಕುರಿತು ತಪಸ್ಸು ಮಾಡಿದ್ದಕ್ಕೆ ಈ ಸ್ಥಳಕ್ಕೆ ಬ್ರಹ್ಮಗಿರಿ ಅಂತ ಹೆಸರು ಬಂತು. ಯಾವಾಗ ಬ್ರಹ್ಮದೇವರು ನಾರಾಯಣನ ಕುರಿತು ತಪಸ್ಸು ಮಾಡ್ತಾರೆ ಅವಾಗ ನಾರಾಯಣ ಪ್ರತ್ಯಕ್ಷವಾಗಿ ದರ್ಶನವನ್ನ ಕೊಡ್ತಾರೆ ಬ್ರಹ್ಮದೇವರಿಗೆ. ಅದಾದ ಮೇಲೆ ಬ್ರಹ್ಮದೇವರು ಸ್ವತಃ ತಮ್ಮ ಕೈಗಳಿಂದಲೇ ಒಂದು ವಿಗ್ರಹವನ್ನ ಕೆತ್ತುತ್ತಾರೆ. ಆ ವಿಗ್ರಹದ ಹೆಸರು ಬಂದೆ ಆಲಾರನಾಥ ಅಥವಾ ಆಳ್ವಾರ್ನಾಥ. ತುಂಬಾ ಜನ ಶ್ರೀ ವೈಷ್ಣವ ಭಕ್ತರು ಈ ವಿಗ್ರಹವನ್ನ ಆರಾಧನೆ ಮಾಡಿರೋದಕ್ಕೆ ಆಳ್ವಾರ್ನಾಥ ಅಂತ ಕೂಡ ಕರೀತಾರೆ. ಇನ್ನು ಕತೆಗೆ ಬರೋದಾದ್ರೆ, ಶ್ರೀಕೇತನ ಅನ್ನೋ ಭಕ್ತ ಅಥವಾ ಪೂಜಾರಿ ಅಲಾರನಾಥನ ಪೂಜೆಯನ್ನ ದಿನವೂ ಮಾಡ್ತಾ ಇರ್ತಾರೆ. ಒಂದ್ ದಿವಸ ಏನಾಗುತ್ತಪ್ಪ ಅಂತ ಅಂದ್ರೆ, ಒಂದು ತುರ್ತು ಕೆಲಸ ಬರುತ್ತೆ. ಆ ಕೆಲಸದ ಕಾರಣವಾಗಿ ಹೊರಗಡೆ ಹೋಗ್ಬೇಕಾಗುತ್ತೆ 3 ರಿಂದ 4 ದಿವಸ. ಹಾಗಾಗಿ ಅವರು ತಮ್ಮ ಮಗನಾದ ಮಧುವಿಗೆ, ನೀನು ಅಲಾರನಾಥನನ್ನ ನಾನು ಬರೋವರೆಗೂ ನೋಡ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ಮಧು ಹೇಳ್ತಾನೆ, ಅಪ್ಪ ನನಗಿನ್ನು 5 ವರ್ಷ, ನಾನಿನ್ನು ತುಂಬಾ ಚಿಕ್ಕವನು, ನನಗೆ ಮಂತ್ರ ಗೊತ್ತಿಲ್ಲ, ನನಗೆ ಏನೂ ಗೊತ್ತಿಲ್ಲ, ನೀವಾದ್ರೂ ಎಲ್ಲದನ್ನು ಹೇಳಿ ಅಲಾರನಾಥನ್ನ ನೋಡ್ಕೋತೀರಾ, ನಾನು ಹೇಗೆ ನೋಡ್ಕೊಳ್ಳಿ ಅಂತ. ಅದಕ್ಕೆ ಶ್ರೀಕೇತನ್ ಹೇಳ್ತಾರೆ, ಅಷ್ಟೊಂದೇನು ಕಷ್ಟ ಇಲ್ಲ ಮಧು, ನೀನು ಡೈಲಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮಮ್ಮ ಕೊಡೋ ನೈವೇದ್ಯ ಮಾಡ್ಕೊಂಬಂದ್ರೆ ಸಾಕು ಅಂತ. ಆಗ ಮಧು ಕೇಳ್ತಾನೆ, ನೈವೇದ್ಯ ಅಂತಂದ್ರೆ ಕೃಷ್ಣನಿಗೆ ಹೋಗಿ ಕೊಡಬೇಕು, ಕೃಷ್ಣ ತಿಂತಾನೆ ಅದೇನಾ ಅಂತ. ಅದಕ್ಕೆ ಶ್ರೀಕೇತನ ಹೌದು ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಮುಖ್ಯವಾದ ಕಲಿಕೆ ಇದೆ. ಶ್ರೀಕೇತನ ಹೊರಗಡೆ ಹೋಗ್ತಾ ಇದ್ರು ಕೂಡ ವಿಗ್ರಹವಾದ ಅಲಾರನಾಥನಿಗೆ ನೈವೇದ್ಯವನ್ನ ಡೈಲಿ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ ಮಧುವಿಗೆ. ಏನಕ್ಕೆ ಅಂತ ಅಂದ್ರೆ, ನಾವು ದಿನಾಲು ಕೃಷ್ಣನಿಗೆ ಆಹಾರವನ್ನ ನೈವೇದ್ಯ ಮಾಡೋದ್ರಿಂದ ನಮ್ಮ ಸಂಬಂಧವನ್ನ ನಾವು ಬಲಪಡಿಸ್ಕೊಳ್ತಾ ಬರ್ಬೋದು ಕೃಷ್ಣನೊಂದಿಗೆ. ನೀವು ಮದುವೆ ಫಂಕ್ಷನ್ ಅಲ್ಲಿ ನೋಡಿ ಅಥವಾ ಗೆಸ್ಟ್ ಬಂದಾಗ ನೋಡಿ, ನಾವು ಎಲ್ಲರಿಗೂ ಆಹಾರವನ್ನ ಕೊಡ್ತೀವಿ. ಸೊ ಈ ಫುಡ್, ಆಹಾರ ಭಕ್ತಿ ಯೋಗದಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಇದನ್ನ ಶ್ರೀಕೃಷ್ಣ ಪರಮಾತ್ಮನೇ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಯಜ್ಞ ಶಿಷ್ಟಾಶಿನಾ ಸಂತೋ ಮುಚ್ಚಂತೆ ಸರ್ವ ಕಿಲ್ಬಿಷಯ್ ಅಂತ. ಹಾಗಂದ್ರೆ ಭಗವಂತನ ಭಕ್ತರು ಆಹಾರವನ್ನ ತಯಾರಿಸಿದ ಮೇಲೆ ಕೃಷ್ಣನಿಗೆ ಮೊದಲು ನೈವೇದ್ಯವನ್ನ ಕೊಟ್ಟು ಆಮೇಲೆ ಸ್ವೀಕರಿಸ್ತಾರೆ. ಇದು ಯಜ್ಞ ಆಗುತ್ತೆ. ಹಾಗಾಗಿ ಅವರು ಎಲ್ಲಾ ಪಾಪಗಳಿಂದ ರಹಿತರಾಗಿರುತ್ತಾರೆ ಅಂತ. ಹೀಗೆ ಶ್ರೀಕೇತನ ಹೊರಗಡೆ ಕೆಲಸದ ಮೇಲೆ ಹೋಗ್ತಾರೆ. ಮಧು ಅಪ್ಪ ಹೇಳಿದಂತೆ ನೈವೇದ್ಯವನ್ನ ತಗೊಂಡು ಅಲಾರನಾಥನ ಮಂದಿರಕ್ಕೆ ಮಾರನೇ ದಿನ ಹೋಗ್ತಾನೆ. ಮಧು ಅಲಾರನಾಥನ ವಿಗ್ರಹದ ಮುಂದೆ ಬಂದು ಸಿಹಿ ಪಾಯಸ ಅವನೇನು ತಂದಿರ್ತಾನೆ ಅದನ್ನ ನೈವೇದ್ಯಕ್ಕೆ ಅಂತ ಹೇಳ್ತಾನೆ. ಮತ್ತೆ ಅಲಾರನಾಥನಿಗೆ ಹೇಳ್ತಾನೆ, ನೋಡು ಕೃಷ್ಣ, ಅಲಾರನಾಥ, ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದ್ದಾರೆ ಹೊರಗಡೆ, ನಾನು 5 ರಿಂದ 10 ನಿಮಿಷ ಆಟ ಆಡ್ಕೊಂಡ್ ಬರ್ತೀನಿ, ಅಷ್ಟೊತ್ತಿಗೆ ನೀನು ಇದನ್ನೆಲ್ಲ ತಿಂದು ಮುಗಿಸ್ಬಿಡು, ನಾನು ಪ್ಲೇಟ್ನ ತಗೊಂಡು ಹೋಗ್ತೀನಿ ಅಂತ. ಹಾಗೆ ಹೇಳಿ ಮಧು ಆಟ ಆಡ್ಲಿಕ್ಕೆ ಹೋಗ್ಬಿಡ್ತಾನೆ. 10 ರಿಂದ 15 ನಿಮಿಷ ಆಟ ಆಡ್ಬಿಟ್ಟು ಮತ್ತೆ ಅಲಾರನಾಥನ ಹತ್ರ ಬರ್ತಾನೆ. ಬಂದು ನೋಡ್ತಾನೆ, ಮಧುಗೆ ತುಂಬಾ ಆಶ್ಚರ್ಯ. ಯಾಕಂತಂದ್ರೆ ಅವನು ಯಾವ ರೀತಿ ಪ್ಲೇಟ್ ಇಟ್ಟು ಹೋಗಿದ್ನೋ ಅದೇ ರೀತಿನಲ್ಲೇ ಇದೆ, ಅದರಲ್ಲಿ ಒಂದು ಚೂರು ಆಹಾರ ಕಮ್ಮಿ ಆಗಿಲ್ಲ. ಮಧು 5 ವರ್ಷದ ಬಾಲಕ, ಅವನಿಗೆ ಮಂತ್ರ ಗೊತ್ತಿಲ್ಲ, ಆಗಮ ಶಾಸ್ತ್ರ ಗೊತ್ತಿಲ್ಲ, ಕೃಷ್ಣ ಯಾವ ರೀತಿ ಆಹಾರವನ್ನ ನೈವೇದ್ಯವನ್ನ ಅಕ್ಸೆಪ್ಟ್ ಮಾಡ್ತಾನೆ ಅಂದ್ರೆ ಸ್ವೀಕರಿಸ್ತಾನೆ ಅಂತಾನೂ ಗೊತ್ತಿಲ್ಲ. ಅವನು ತುಂಬಾ ಇನ್ನೋಸೆಂಟ್. ಅಪ್ಪ ಹೇಳಿದ್ರು ನೈವೇದ್ಯವನ್ನ ಕೃಷ್ಣನಿಗೆ ಕೊಡುವಂತ. ಮಧು ಬಂದು ಕೊಟ್ಟ. ಮಧುವಿನ ಲೆಕ್ಕಾಚಾರದ ಪ್ರಕಾರ ಕೃಷ್ಣ ಆ ಆಹಾರವನ್ನೆಲ್ಲ ತಿನ್ಬೇಕು, ಆದ್ರೆ ತಿಂತಾ ಇಲ್ಲ. ಇದನ್ನೆಲ್ಲ ನೋಡಿ ಮಧು ಅಲಾರನಾಥನಿಗೆ ಕೇಳ್ತಾನೆ, ಓ ಅಲಾರನಾಥ, ನಾನು ಸಣ್ಣ ಹುಡುಗ ಅಂತ ನೀನು ನಾನು ಕೊಟ್ಟ ನೈವೇದ್ಯವನ್ನ ಸ್ವೀಕರಿಸ್ತಿಲ್ಲ ಅಲ್ವಾ? ನನ್ನ ಅಪ್ಪ ಆದ್ರೆ ಮಂತ್ರವನ್ನೆಲ್ಲ ಹೇಳ್ತಾ ಇದ್ದ ಅಂತ ಅವ್ನು ಕೂಡ ಆಹಾರವನ್ನ ಸ್ವೀಕರಿಸ್ತಿದ್ದೆ, ಆದ್ರೆ ಏನ್ ಮಾಡ್ತೀಯ, ನಾನು ಸಣ್ಣ ಹುಡುಗ, ನನಗೆ ಅದೇನು ಬರೋದಿಲ್ಲ, ಅದಕ್ಕೆ ನೀನು ಸ್ವೀಕರಿಸ್ತಿಲ್ಲ ಅಲ್ವಾ ಅಂತ ತುಂಬಾ ಇನ್ನೋಸೆಂಟ್ ಆಗಿ ಮಾತಾಡ್ತಾನೆ. ಆಮೇಲೆ ಅವನಿಗೆ ಗೊತ್ತಿರೋ ಒಂದೇ ಒಂದು ಯಾವುದೋ ಒಂದು ಪ್ರೇರಣೆ ಮಾಡ್ತಾನೆ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ನಮೋಸ್ತುತೆ ಅಂತ. ಅದನ್ನ ಹೇಳ್ಬಿಟ್ಟು, ನನಗೆ ಒಂದೇ ಒಂದು ಪ್ರೇಯರ್ ಗೊತ್ತಿದ್ದು, ಅದನ್ನೂ ಮಾಡಿದ್ದೀನಿ, ಪ್ಲೀಸ್ ಇವಾಗ್ಲಾದ್ರೂ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡು ಅಂತ ಹೇಳ್ತಾನೆ. ಮತ್ತೆ ನೋಡ್ತಾನೆ ಅಲಾರನಾಥ ಹಾಗೆ ವಿಗ್ರಹದ ರೂಪದಲ್ಲಿ ನಿಂತಿದ್ದಾನೆ. ಎಷ್ಟೇ ಕೇಳ್ಕೊಂಡ್ರು ಅಲಾರನಾಥ ವಿಗ್ರಹದ ಸ್ವರೂಪದಲ್ಲಿ ನಿಂತಿರೋದನ್ನ ನೋಡಿ ಒಂದ್ ಕಡೆ ಮಧುವಿಗೆ ತುಂಬಾ ಕೋಪ, ಇನ್ನೊಂದ್ ಕಡೆ ನಾನು ಹೀಗೆ ಈ ಪ್ಲೇಟ್ ಅನ್ನ ಹಾಗೆ ತಗೊಂಡೋಗ್ಬಿಟ್ರೆ ನಾವು ಅಮ್ಮ ಎಲ್ಲಿ ಬೈತಾಳೋ ಮತ್ತೆ ಅಪ್ಪನಿಗೆ ಹೇಳಿ ಎಲ್ಲಿ ಹೊಡಿಸ್ತಾಳೋ ಅನ್ನೋ ಭಯ ಬೇರೆ. ಆದ್ರೆ ಮಧುಗೇನ್ ಗೊತ್ತು, ಭಗವಂತನ ಎಲ್ಲಾ ಅಂಗಗಳು ಬೇರೆ ಎಲ್ಲಾ ಅಂಗಗಳು ಮಾಡೋ ಕೆಲಸವನ್ನ ಮಾಡ್ತವೆ ಅಂತ. ಕೃಷ್ಣನ ಕಣ್ಣು ನೈವೇದ್ಯವನ್ನ ತಿನ್ನಲೂಬಹುದು ಕೂಡ, ಕಿವಿ ನೋಡ್ಲೂಬಹುದು ಕೂಡ. ಇದನ್ನ ಬ್ರಹ್ಮದೇವರು ಕೂಡ ಪ್ರೇ ಮಾಡ್ತಾರೆ, ಅಂಗಾನಿಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಅಂತ. ಹಾಗಂದ್ರೆ ಕೃಷ್ಣ ನಿನ್ನ ಯಾವ ಅಂಗಗಳ ಕೆಲಸ ಬೇಕಾದ್ರೂ ಮಾಡ್ಬೋದು ಅಂತ. ಮಧು ಸಣ್ಣ ಹುಡುಗನಾಗಿದ್ದರಿಂದ ಇದೆಲ್ಲ ಗೊತ್ತಿರಲಿಲ್ಲ. ಹಾಗಾಗಿ ಮಧು ಇಮಿಡಿಯೇಟ್ಲಿ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಗೋಗರಿತಾನೆ. ಆದ್ರೂ ಕೂಡ ಅಲಾರನಾಥ ಸ್ಪಂದಿಸೋದಿಲ್ಲ.
ಮತ್ತೆ ಇನ್ನೂ ಸೀರಿಯಸ್ ಆಗಿ, ಅಲಾರ್ನಾಥ ನೀನೇನಾದ್ರೂ ತಿನ್ಲಿಲ್ಲ ಅಂತಂದ್ರೆ ನಾನು ಇಲ್ಲೇ ಪ್ರಾಣನೇ ಬಿಟ್ಬಿಡ್ತೀನಿ ಅನ್ನೋ ಅಷ್ಟು ಸೀರಿಯಸ್ ಆಗ್ತಾನೆ. ಕೃಷ್ಣನು ಭಾವಗ್ರಾಹಿ ಜನಾರ್ದನ, ಭಕ್ತರ ಭಾವಕ್ಕೆ ಅವನ ಹೃದಯ ಕರಗಿ ಬಿಡುತ್ತೆ. ಮಧುವಿನ ಭಾವಕ್ಕೆ ಮತ್ತೆ ಮನಸ್ಸಿಗೆ ಕೃಷ್ಣನ ಹೃದಯ ಕರಗಿಬಿಡುತ್ತೆ. ವಿಗ್ರಹನಾಗಿದ್ದ ಕಲ್ಲಿನ ಸ್ವರೂಪದಲ್ಲಿದ್ದ ಭಗವಂತ ಶ್ರೀಕೃಷ್ಣ ಅಲಾರ್ನಾಥನಾಗಿ ಮಾತಾಡ್ತಾನೆ. ಈಗ ಅಲಾರ್ನಾಥ ಹೇಳ್ತಾರೆ, ಹೇ ಮಧು ಕಂದ, ಆ ರೀತಿ ಎಲ್ಲ ಮಾಡಬೇಡ, ನಿನಗೋಸ್ಕರ ನಾನು ಈ ಸ್ವೀಟ್ ರೈಸ್ ಅಂದ್ರೆ ಸಿಹಿ ಪಾಯಸವನ್ನ ಸ್ವೀಕರಿಸ್ತೀನಿ ಅಂತ. ಆಗ ಮಧು ಹೇಳ್ತಾನೆ, ಬೇಗ ಬೇಗ ತಿನ್ನಿ, ನಾನು ತಗೊಂಡೋಗ್ಬೇಕು ಅಂತ. ಆಗ ವಿಗ್ರಹ ಸ್ವರೂಪನಾದ ಅಲಾರ್ನಾಥ ತನ್ನ ಕೈಯಿಂದನೇ ಮಧು ಇಟ್ಟಿದ್ದ ನೈವೇದ್ಯವನ್ನ ತೆಗೆದುಕೊಂಡು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತೆ ಎಲ್ಲಾ ನೈವೇದ್ಯವನ್ನು ಖಾಲಿ ಮಾಡ್ಬಿಡ್ತಾನೆ. ಇದನ್ನೆಲ್ಲ ನೋಡಿ ಮಧುವಿಗೆ ಖುಷಿನೋ ಖುಷಿ, ಸಂತೋಷನೋ ಸಂತೋಷ. ಕೃಷ್ಣನಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಮನೆಗೆ ಖಾಲಿ ತಟ್ಟೆಯನ್ನ ತಗೊಂಡು ಬರ್ತಾನೆ. ಖಾಲಿ ತಟ್ಟೆಯನ್ನ ನೋಡಿ ಅವ್ರ ಅಮ್ಮ ಕೇಳ್ತಾರೆ, ಮಧು ನೈವೇದ್ಯ ತಗೊಂಡು ಹೋಗಿದ್ದಲ್ಲ ಎಲ್ಲಪ್ಪ ಅಂತ. ಅದಕ್ಕೆ ಮಧು ಹೇಳ್ತಾನೆ, ಕೃಷ್ಣ ಎಲ್ಲ ಖಾಲಿ ಮಾಡ್ಬಿಟ್ಟ ಅಂತ. ಅದಕ್ಕೆ ಅವ್ರ ಅಮ್ಮ ಕೇಳ್ತಾರೆ, ಒಂದ್ ಸ್ವಲ್ಪನೂ ಇಲ್ವಲ್ಲೋ ತಟ್ಟೆನಲ್ಲಿ ಅಂತ. ಮಧು ಹೇಳ್ತಾನೆ, ನನಗೂ ಕೊಡ್ಲಿಲ್ಲ ಕೃಷ್ಣ, ಹಂಗ್ ತಿಂದ್ಬಿಟ್ಟ ಅಂತ. ಆಗ ಅವ್ರ ಅಮ್ಮನಿಗೆ ಡೌಟ್ ಬರುತ್ತೆ, ಈ ಹುಡುಗ ಸುಳ್ಳು ಹೇಳ್ತಾ ಇದ್ದಾನೆ, ಇವನು ಎಲ್ಲಾ ಫ್ರೆಂಡ್ಸ್ಗಳಿಗೆ ಹಂಚು ಬಂದಿದ್ದಾನೆ, ಇಲ್ಲ ಇವನೇ ತಿನ್ಕೊಂಡ್ ಬಂದಿದ್ದಾನೆ ಅಂತ. ಏನೋ ಒಂದ್ಸಲ ಸುಳ್ಳು ಹೇಳಿದ್ದಾನೆ, ಸಣ್ಣ ಹುಡುಗ ಬೇರೆ ಏನೋ ತಿನ್ಕೊಂಡ್ ಬಂದಿದ್ದಾನೆ, ಹೋಗ್ಲಿ ಬಿಡು ಅಂತ ಸುಮ್ಮನಾಗ್ತಾರೆ. 2ನೇ ದಿವಸ ನೈವೇದ್ಯವನ್ನ ಕೊಟ್ಟು ಕಳಿಸ್ತಾರೆ. 2ನೇ ದಿವಸನೂ ಕೂಡ ಖಾಲಿ ಪ್ಲೇಟ್ ವಾಪಸ್ ಬರುತ್ತೆ. ಮತ್ತೆ ಸೇಮ್ ಆನ್ಸರು ಕೃಷ್ಣ ತಿಂದ ಅಂತ. 3ನೇ ದಿವಸನೂ ಹಿಂಗೆ ಆಗುತ್ತೆ. ಅವ್ರ ಅಮ್ಮನ್ಗೆ ತುಂಬಾ ಕೋಪ ಬರುತ್ತೆ, ಎಷ್ಟಿದ್ರೆ ಇವನು ನನ್ನ ಹತ್ರನೇ ಈ ತರ ಎಲ್ಲ ಸುಳ್ಳು ಹೇಳ್ತಾ ಇದ್ದಾನೆ ಇಷ್ಟು ಸಣ್ಣ ವಯಸ್ಸಿಗೆ ಅಂತ. ಅವ್ರ ಅಮ್ಮ ಹೇಳ್ತಾರೆ, ನಿಮ್ಮ ಅಪ್ಪ ಬರಲಿ ತಡಿ, ನಿನಗೆ ಹೇಳಿ ಸರಿ ಮಾಡಿಸ್ತೀನಿ ಅಂತ. ಆಮೇಲೆ ಮುಂದಿನ ದಿನ ಶ್ರೀಕೇತನ ತನ್ನ ಕೆಲಸವನ್ನ ಮುಗಿಸ್ಕೊಂಡು ಮನೆಗೆ ಬರ್ತಾನೆ. ಶ್ರೀಕೇತನ ಮನೆಗೆ ಬಂದ ತಕ್ಷಣನೇ ಮನೆಯವರೆಲ್ಲ ಸೇರಿ ಮಧು ಬಗ್ಗೆ ಕಂಪ್ಲೇಂಟ್ ಹೇಳೋಕ್ ಸ್ಟಾರ್ಟ್ ಮಾಡ್ತಾರೆ. ಆಗ ಶ್ರೀಕೇತನನಿಗೂ ಕೋಪ ಬರುತ್ತೆ, ಯಾಕೋ ಮಧು ಸುಳ್ಳು ಹೇಳ್ತಿದ್ಯಾ ಅಂತ ಕೇಳ್ತಾರೆ. ಆಗ ಮಧು ಹೇಳ್ತಾನೆ, ಇಲ್ಲಪ್ಪ ಕೃಷ್ಣನೇ ತಿಂದಿದ್ದು, ನೀನೇ ಹೇಳ್ದಲ್ಲ ಕೃಷ್ಣನಿಗೂ ಕೊಡು ಅಂತ, ನಾನು ಕೊಟ್ಟೆ, ಕೃಷ್ಣ ತಿಂದ. ಸೊ ಇವಾಗ ನೀವೇ ಅದನ್ನ ಇಲ್ಲ ಅಂತ ಹೇಳ್ತಿದ್ದೀರಾ, ಸುಳ್ಳು ಅಂತ ಹೇಳ್ತಿದ್ದೀರಾ, ಏನಿದು ಅಂತ ಕೇಳ್ತಾನೆ. ಆಗ ಶ್ರೀಕೇತನ ಹೇಳ್ತಾನೆ, ನಾನು ಎಷ್ಟೋ ವರ್ಷದಿಂದ ನೈವೇದ್ಯವನ್ನ ಅರ್ಪಿಸ್ತಾ ಇದ್ದೀನಿ, ನಾನು ಅರ್ಪಿಸಿದಾಗ ತಿಂದೇ ಇರೋ ಭಗವಂತ ನೀನ್ ಅರ್ಪಿಸಿದಾಗ ಎಲ್ಲ ತಿಂದ್ಬಿಟ್ನಾ ಅಂತ. ಅವಾಗ ಮಧುವಿಗೆ ಗೊಂದಲವೋ ಗೊಂದಲ, ಇವರೇ ಹೇಳಿದ್ದು ಕೃಷ್ಣನಿಗೆ ನೈವೇದ್ಯ ಮಾಡುವಂತ, ನೈವೇದ್ಯ ಮಾಡ್ಕೊಂಡ್ ಬಂದಿದ್ದೇನೆ, ಈಗ ಇವರೇ ಹೇಳ್ತಿದ್ದಾರೆ ಕೃಷ್ಣ ತಿನ್ನಲ್ಲ ಅಂತ, ಏನಿದು ಅಂತ. ಆಗ ಮಧು ಹೇಳ್ತಾನೆ, ನೀನೇ ಬೇಕಿದ್ರೆ ಇವತ್ತು ಬಾ, ನಾನು ಕೃಷ್ಣನಿಗೆ ನೈವೇದ್ಯ ಮಾಡ್ತೀನಿ, ಕೃಷ್ಣನೇ ಬಂದು ತಿಂತಾನೆ, ಅವಾಗ ನೀನೇ ನೋಡಿ ತೃಪ್ತನಾಗುವಂತೆ ಅಂತ. ಅದಕ್ಕೆ ಶ್ರೀಕೇತನ ಹೇಳ್ತಾನೆ, ನಾನು ಹೇಳ್ತೀನಿ ನಡಿ, ನಿಂದೇನಾದ್ರು ಸುಳ್ಳು ಅಂತ ಗೊತ್ತಾಗಬೇಕಲ್ಲ, ಆಮೇಲೆ ನಿನಗೆ ಮಾಡ್ತೀನಿ ಅಂತ ಹೇಳಿ ಇಬ್ರು ಕೂಡ ನೈವೇದ್ಯವನ್ನು ತಗೊಂಡು ಅಲಾರ್ನಾಥನ ಮಂದಿರಕ್ಕೆ ಹೋಗ್ತಾರೆ. ಯಥಾವತ್ತಾಗಿ ಮಧು ಅಲಾರ್ನಾಥನಿಗೆ ನೈವೇದ್ಯವನ್ನು ಕೊಡ್ತಾನೆ. ಆ ಟೈಮಲ್ಲಿ ಶ್ರೀಕೇತನ ಒಂದು ಕಂಬದ ಹಿಂದೆ ಬಚ್ಚಿಟ್ಕೊಂಡು ಎಲ್ಲವನ್ನ ನೋಡ್ತಾ ಇರ್ತಾನೆ. ಮಧು ಹೇಳ್ತಾನೆ, ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ನಮಸ್ತುತೆ, ಪ್ಲೀಸ್ ಇವತ್ತು ನಾನು ನೈವೇದ್ಯವನ್ನ ತಂದಿದ್ದೀನಿ, ಪ್ಲೀಸ್ ತಗೋ ತಿನ್ನು ಅಂತ. ಆಗ ಅಲಾರ್ನಾಥ ತನ್ನ ಕೈಯನ್ನ ಹೊರಗಡೆ ಹಾಕಿ ಬಿಸಿ ಬಿಸಿ ಸ್ವೀಟ್ ರೈಸ್ ಸಿಹಿ ಪಾಯಸವನ್ನ ತಿನ್ಲಿಕ್ಕೆ ಆರಂಭಿಸ್ತಾನೆ. ಕಂಬದ ಹಿಂದೆ ಬಚ್ಚಿಟ್ಕೊಂಡು ನೋಡ್ತಾ ಇದ್ದ ಶ್ರೀಕೇತನಿಗೆ ಆಶ್ಚರ್ಯನೋ ಆಶ್ಚರ್ಯ, ಏನಿದು ಕೃಷ್ಣನೇ ತಿಂತಾ ಇದ್ದಾನಲ್ಲಪ್ಪ ವಿಗ್ರಹ ಸ್ವರೂಪದಲ್ಲಿ ಅಂತ. ಒಂದ್ ಕಡೆ ಆಶ್ಚರ್ಯ ಆದ್ರೆ ಇನ್ನೊಂದ್ ಕಡೆ ಕೃಷ್ಣನೇ ಎಲ್ಲ ತಿಂದ್ಬಿಟ್ರೆ ನಾವು ದಿನಾಲು ನೈವೇದ್ಯ ಮಾಡಿದ್ಮೇಲೆ ನಾವೇನ್ ತಿನ್ನೋದು ಅಂತ. ಹಾಗಾಗಿ ಇಮಿಡಿಯೇಟ್ಲಿ ಅಲ್ಲಿಂದ ಜಂಪ್ ಮಾಡಿಬಿಟ್ಟು ಅಲಾರ್ನಾಥನ ಕೈಯನ್ನ ಹಿಡ್ಕೊಳಕ್ ಹೋಗ್ತಾನೆ. ಅಲಾರ್ನಾಥ ಇದ್ ನೋಡಿ ಮತ್ತೆ ಕಲ್ಲಿನ ವಿಗ್ರಹ ಆಗ್ಬಿಡ್ತಾನೆ. ಶ್ರೀಕೇತನ ಕೈಯನ್ನ ಹಿಡ್ಕೊಳ್ಳೋಕೆ ಅಂತ ಬಂದಾಗ ಅಲಾರ್ನಾಥ ಕೈಯನ್ನ ಹಿಂದೆ ಕಳ್ಕೊಬೇಕಾದ್ರೆ ಆ ಪಾಯಸವನ್ನ ತಿಂತಾ ಇದ್ರಲ್ಲ, ಅದು ಮೈ ಮೇಲೆ ಮತ್ತೆ ಕೈ ಮೇಲೆ ಬಿದ್ದ್ಬಿಡುತ್ತೆ. ಆ ಪಾಯಸ ತುಂಬಾ ಬಿಸಿ ಇದ್ದಿದ್ರಿಂದ ಕೈ ಸುಟ್ಟುತ್ತೆ, ಮತ್ತೆ ಈ ಎದೆ ಭಾಗದಲ್ಲಿ ಸ್ವಲ್ಪ ಸುಡುತ್ತೆ, ಮತ್ತೆ ಈ ಗದ್ದದ ಭಾಗದಲ್ಲಿ ಸ್ವಲ್ಪ ಸುಡುತ್ತೆ. ನೀವು ಇವಾಗ್ಲೂ ಕೂಡ ಅಲಾರ್ನಾಥನ ಮಂದಿರಕ್ಕೆ ಹೋದ್ರೆ ಆ ಮಾರ್ಗಗಳನ್ನ ನೋಡ್ಬೋದು. ಪೂಜಾರಿಗಳು ಇದನ್ನ ತೋರಿಸಿ ಇನ್ನು ವಿಜೃಂಭಣೆಯಿಂದ ಆನಂದಿಸಿ ಹೇಳ್ತಾರೆ. ಈಗಲೂ ಕೂಡ ಮಧುವಿನ ಭಕ್ತಿಯ ನೆನಪಿಗೆ, ಅಲಾರ್ನಾಥನ ಈ ಲೀಲೆಯ ನೆನಪಿಗೆ ಸ್ವೀಟ್ ರೈಸ್ ಅಂದ್ರೆ ಸಿಹಿ ಪಾಯಸವನ್ನ ಇವಾಗ್ಲೂ ಕೂಡ ಪ್ರಸಾದವಾಗಿ ಕೊಡ್ತಾರೆ. ಇದರಲ್ಲಿ ನಾವು ಏನ್ ಕಲಿಬಹುದಪ್ಪ ಅಂತ ಅಂದ್ರೆ, ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲೇ ಹೇಳುವಂತೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಾಹೃತಂ ಅಷ್ಟಾಮಿ ಪ್ರಯತಾತ್ಮನಃ ಅಂತ. ಹಾಗಂದ್ರೆ ಒಂದು ಎಲೆ ಅಥವಾ ನೀರು ಅಥವಾ ಹಣ್ಣು ಅಥವಾ ಕಾಯಿ ಏನನ್ನೇ ನೀನು ಅರ್ಪಿಸು, ಅದನ್ನ ಪ್ರೀತಿ ಮತ್ತೆ ಭಕ್ತಿಯಿಂದ ಅರ್ಪಿಸಿದ್ರೆ ನಾನು ಸ್ವೀಕರಿಸ್ತೀನಿ ಅಂತ. ಇಲ್ಲಿ ನೋಡ್ಬೋದು ಮಧುವಿಗೆ ಯಾವ ರೀತಿ ಅಲಾರ್ನಾಥನ ಮೇಲೆ ಪ್ರೀತಿ ಭಕ್ತಿ ಮತ್ತೆ ನಂಬಿಕೆ ಇದೆ ಅಂತ. ಆದ್ರೆ ಶ್ರೀಕೇತನಲ್ಲೂ ನೋಡ್ಬೋದು, ಎಷ್ಟೋ ವರ್ಷದಿಂದ ಅವನು ಪೂಜೆ ಮಾಡ್ತಾ ಇದ್ರು ಕೂಡ ಆ ನಂಬಿಕೆ ಇಲ್ಲ, ಪ್ರೀತಿ ಇಲ್ಲ, ಮತ್ತೆ ಭಕ್ತಿ ಇಲ್ಲ. ಹೀಗೆ ನಾವು ಮಹಾಭಾರತದಲ್ಲಿ ನೋಡಿದ್ರು ಕೂಡ ದುರ್ಯೋಧನ ಕೃಷ್ಣನಿಗೆ ಆಹ್ವಾನ ಕೊಟ್ಟಿರ್ತಾನೆ ಒಂದು ಭೋಜನಕ್ಕೆ. ಆ ಭೋಜನದಲ್ಲಿ ಸಾವಿರಾರು ಐಟಮ್ಸ್ ಗಳನ್ನ ಮಾಡಿಸಿರ್ತಾನೆ. ಆದ್ರೆ ಕೃಷ್ಣ ಬಂದು ಹೇಳ್ತಾನೆ ನನಗೆ ಹಸುವಿಲ್ಲ ಅಂತ. ವಿದುರನ ಮನೆ ಹೋಗಿ ಆ ಸೇಮ್ ಕೃಷ್ಣ ಹೊಟ್ಟೆ ಹಸು ಅಂದಿದ್ದಕ್ಕೆ ಅವರು ಕೃಷ್ಣ ಬಂದಿದ್ದಾರೆ ಅನ್ನೋ ರೋಮಾಂಚನದಿಂದ ಮೈ ಮರೆತು ಬಾಳೆಹಣ್ಣನ್ನ ಬಿಟ್ಟು ಬಾಳೆಹಣ್ಣ ಸಿಪ್ಪೆಯನ್ನ ಕೊಟ್ಟರು ಕೂಡ ಅದನ್ನ ಅತಿ ಪ್ರೀತಿಯಿಂದ ಕೃಷ್ಣ ಸ್ವೀಕರಿಸ್ತಾರೆ. ಇಲ್ಲಿ ದುರ್ಯೋಧನಿಗೆ ಏನಿರ್ಲಿಲ್ಲ ಅಂತ ಅಂದ್ರೆ ಲವ್ ಅಂಡ್ ಡಿವೋಷನ್, ಪ್ರೀತಿ ಮತ್ತೆ ಭಕ್ತಿ ಇರಲಿಲ್ಲ. ವಿದುರಾಣಿಗೆ ಏನಿತ್ತು ಅಂತಂದ್ರೆ ಪ್ರೀತಿ ಮತ್ತೆ ಭಕ್ತಿ. ಅದೇ ರೀತಿಯಲ್ಲಿ ಮಧು ಕೂಡ ಪ್ರೀತಿ ಭಕ್ತಿ ಮತ್ತೆ 100% ನಂಬಿಕೆಯಿಂದ ನೈವೇದ್ಯವನ್ನ ಅರ್ಪಿಸಿದಕ್ಕೆ ಕೃಷ್ಣ ಕಲ್ಲಿನ ಸ್ವರೂಪ ವಿಗ್ರಹದ ಸ್ವರೂಪದಲ್ಲಿ ಇದ್ರೂ ಕೂಡ ಅವರೇ ಬಂದು ನೈವೇದ್ಯವನ್ನ ಸ್ವೀಕರಿಸ್ತಾರೆ.
ಯಾವಾಗ ಕೃಷ್ಣ ವಿಗ್ರಹದ ಸ್ವರೂಪದಲ್ಲಿ ಬರ್ತಾರೆ ಆತನಿಗೆ ಲಿಮಿಟೇಷನ್ಸ್ ಇರುತ್ತೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ವಿಗ್ರಹ ಎಲ್ಲೂ ನೀವು ಮಾತಾಡೋದು ನೋಡಿರಲ್ಲ, ವಿಗ್ರಹ ನೀವು ಎಲ್ಲೂ ಕೂಡ ಈ ರೀತಿ ಊಟ ಮಾಡೋದು ನೋಡಿರಲ್ಲ. ಆದ್ರೆ ಭಕ್ತನಿಗೆ ಖುಷಿ ಪಡಿಸ್ಲಿಕ್ಕೋಸ್ಕರ ಯಾವ ಎಕ್ಸ್ಟೆಂಟಿಗೆ ಬೇಕಾದ್ರೂ ಭಗವಂತ ಹೋಗ್ತಾರೆ ಅನ್ನೋದಕ್ಕೆ ಈ ಮಧುವಿನ ಲೀಲೆ, ಅಲಾರನಾಥನ ಲೀಲೆನೇ ಎಕ್ಸಾಂಪಲ್. ನಾವು ಕೃಷ್ಣನ ವಿಗ್ರಹವನ್ನ ನೋಡಿ ಇದು ಕಲ್ಲು ಅಂತ ಹೇಳಿದ್ರೆ ಅದು ನಮಗೆ ಕಲ್ಲಾಗೆ ಕಾಣುತ್ತೆ. ಅದನ್ನೇ ನಾವು ಕೃಷ್ಣನನ್ನ ಆ ಕಲ್ಲಿನಲ್ಲಿ ನೋಡಿದ್ರೆ ಕೃಷ್ಣನಾಗಿ ಕಾಣುತ್ತೆ. ಹಾಗಾಗಿ ಭಕ್ತಿನಲ್ಲಿ ನಾವು ಗ್ರೋ ಆಗಬೇಕು ಅಂತ ಅಂದ್ರೆ ನಮಗೆ ಮೊದಲು ಬೇಕಾಗಿರೋದು ಕೃಷ್ಣನಲ್ಲಿ ನಂಬಿಕೆ. ಈ ಕಥೆಯಿಂದ ನೀವು ಏನ್ ಕಲ್ತ್ರಿ ಅಂತ ಕಮೆಂಟ್ ಮಾಡಿ. ಹಾಗೆ ಈ ರೀತಿಯ ಕೃಷ್ಣನ ಕಥೆಗಳು ಬೇಕು ಅಂತ ಅಂದ್ರೆ ಕೃಷ್ಣ ಕಥೆ ಅಂತ ಕಮೆಂಟ್ ಮಾಡಿ. ಜೈ ಜಗನ್ನಾಥ್, ಜೈ ಅಲಾರನಾಥ್, ಹರೇ ಕೃಷ್ಣ. ಹಾಗೆ ಹೋಗಬೇಡಿ, ಮುಂದಿನ ವಿಡಿಯೋಗಳಿಗಾಗಿ ಎಕ್ಸ್ಪ್ಲೋರ್ ವಿತ್ ಸೃಜನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆನಂದ ಮತ್ತು ಸಂತೋಷವನ್ನು ಅನುಭವಿಸಿ.